ಸರ್ ಸ್ವಸ್ತಿಕ್ ಮೂವಿ ನೋಡಿದ್ರೆ ಅನಿಸುತ್ತೆ ಸರ್ ನೀವು. ಸ್ವಸ್ತಿಕ್ ಮೂವಿ ಮತ್ತು ಹೋಮ್ ಮೂವಿ ನೋಡಿದ್ದು ನೆನಪು ಬಂತು ಸರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಈ ವಿಶೇಷವಾಗಿ ಎಲ್ರಿಗೂ ಇನ್ಫಾರ್ಮೇಷನ್ ಏನಪ್ಪ ನಾನು ಕೊಡೋದು ಅಂದರೆ, ಫೋನ್ಗಳಲ್ಲಾಗಲಿ ಅಥವಾ ಅಕ್ಕಪಕ್ಕದಲ್ಲಿ ಮಾತಾಡಿಸೋ ಡಿಸ್ಟರ್ಬೆನ್ಸಲ್ಲಿ 2 ನಿಮಿಷ ನೀವು ಮೈಂಡ್ ಡೈವರ್ಟ್ ಆಯಿತು ಅಂದರೆ ಮೂವಿ ಏನೂ ಅರ್ಥ ಆಗಲ್ಲ ಸರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ಬೇರೆ ಲೆವೆಲ್ಗಿದೆ. ಬ್ಲಡ್ ತೋರಿಸಿದ್ದಾರೆ ಸರ್, ಮೈ ಜುಮ್ ಅನ್ನುತ್ತೆ ಸರ್. ನಾವೇ ಏನೋ ಮಾಡ್ತಿದ್ದೀವಿ, ನಾವೇ ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ರೀತಿ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಸರ್. ಪೆಪ್ಪೆ ಅಂದರೆ ಅದು ಏನೋ ಒಂಥರ ಅಂದ್ಕೊಂಡು ಬಂದ್ವಿ ಸರ್. 150 ರೂಪಾಯಿ ಕೊಟ್ಟಿದ್ದಕ್ಕೂ ಬೇರೆ ಲೆವೆಲ್ಗೆ ಕಿಕ್ಕು ಕೊಡ್ತು ಸರ್. ತಾವೆಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ. ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಮಕ್ಕಳಿಗೆ ಅಲೌಡ್ ಇಲ್ಲ ಅಂದರು, ಬಟ್ ಮಕ್ಕಳು ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ ಅಂತ ಕರ್ಕೊಂಡ್ಬಂದ್ವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಸರ್. ಎಲ್ಲೋ ಬ್ಲಡ್ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಮಕ್ಕಳು ನೋಡಬಾರ್ದು ಅನ್ನೋದಕ್ಕಂಥದ್ದು ಏನಿಲ್ಲ. ಇಡೀ ಫ್ಯಾಮಿಲಿ ಜೊತೆ ಮೂವಿನ ಕುತ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿನಲ್ಲಿ ಹ್ಯಾಟ್ರಿಕ್ ನಾವು ವಿಜಯ ಸಾಧಿಸಿದ್ದೀವಿ ಅಂದರೆ ಮೊದಲನೇದು ಭೀಮಾ, ಕೃಷ್ಣ ಪ್ರಣಾಮ್ ಸಖಿ ಮತ್ತು ಪೆಪ್ಪೆ ಅದರ ಲಿಸ್ಟಲ್ಲಿ ಸೇರ್ಕೊಂಡಿದೆ ಸರ್. 3ನೇ ಹ್ಯಾಟ್ರಿಕ್ ಫಿಲಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೇ ತಿಂಗಳಲ್ಲಿ ಕೊಟ್ಟಿರೋದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಮತ್ತು ನಿರ್ಮಾಣ ಮಾಡಿರೋ ಎಲ್ಲ ಪ್ರೊಡ್ಯೂಸರ್ಗಳಿಗೂ ತುಂಬ ಥ್ಯಾಂಕ್ ಯು ಸೊ ಮಚ್. ಅದನ್ನು ಪ್ರಮೋಟ್ ಮಾಡ್ತಿದ್ದೀರಲ್ಲ ಸರ್, ಒಳ್ಳೆ ಮೂವಿನ ಬಂದು ನೋಡಿ ಅಂತ ತಾವೆಲ್ಲ ಮೀಡಿಯಾದವ್ರು ಹೇಳ್ತಿದ್ದೀರಾ. ನಿಮಗೆ ಮೊದಲೇ ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ. ವಿನಯ್ ಸರ್ದು ಡಿಫ್ರೆಂಟ್ ಓಷನ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಲವರ್ ಬಾಯ್ ಆಗಿ ನೋಡಿದ್ವಿ ವಿನಯ್ ಸರ್ನ. ಇವಾಗ ಆ್ಯಕ್ಷನ್ ಮೂವಿನಲ್ಲಿ ನೋಡೋಕ್ಕೆ ತುಂಬ ಸೂಟ್ ಆಗಿದೆ. ಆ್ಯಕ್ಚುಲಿ ಅದು ಅವ್ರದ್ದು ಆ್ಯಕ್ಷನ್ ಅನ್ನೋದು ತುಂಬ ಸೂಟ್ ಆಗಿದೆ ವಿನಯ್ ಸರ್ಗೆ. ಸಂಪ್ರದಾಯಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮೂವಿನಲ್ಲಿ. ನಾವು ಇನ್ನೂ ಚೇಂಜ್ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ. ಆಲ್ಮೋಸ್ಟ್ ಚೇಂಜ್ ಆಗ್ತಾಯಿದೆ ಸಂಪ್ರದಾಯಗಳ ಬಗ್ಗೆ. ಈ ಮೂವಿ ನೋಡಿದ ಮೇಲೆ ಇನ್ನೂ ಒಂದಿಷ್ಟು ಜನ ಚೇಂಜ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲೀಸ್ ಬಂದು ನೋಡಿ. ಓಕೆ, ಥ್ಯಾಂಕ್ ಯು.